ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನ ಮನೆ ಕಳ್ಸೋಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರ್ ಅವ್ರನ್ನ गेट पास ಕೊಟ್ಟಿದ್ದಾರೆ. ಎಲ್ಲ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. कर्नाटक की सियासत में एक नया सियासी तनाव देखने को मिल रहा है। बीजेपी लीडर आर अशोक ने बड़ा इल्जाम लगाया है कि डीके शिवकुमार सीएम सिद्धारमैया के करीबी नेताओं को टारगेट कर रहे हैं। उनके मुताबिक बी नागेंद्र और के एन राजन्ना जैसे नेता पहले ही साइडलाइन हो चुके हैं, जबकि जमीर अहमद खान पर भी सियासी दबाव बढ़ने की बात कही जा रही है। साथ ही माइनॉरिटी लीडरशिप और सियासी पदों पर भी एक्शन देखने को मिला है। हाल ही में दवानगिरे बाई इलेक्शन के बाद माइनॉरिटी स्टेट प्रेसिडेंट अब्दुल जब्बार और सीएम के पॉलिटिकल सेक्रेटरी नासिर अहमद को साइडलाइन किया गया, जिसे लेकर सियासी हलकों में चर्चा तेज हो गई है। आर अशोक का कहना है कि डीके शिवकुमार और सिद्धारमैया के बीच चल रही टकरार में दूसरे लीडर्स पीसे जा रहे हैं। अगर आप गुलबर्गा में एक बेहतरीन सीबीएसई स्कूल की तलाश में हैं, तो आई इनोवेटिव इंटरनेशनल स्कूल में आपका स्वागत है। यहाँ मिलती है स्मार्ट क्लासेस, एक्सपीरियंस टीचर्स, लैब्स और एक्टिविटी बेस्ड लर्निंग। एलकेजी से 9th तक एडमिशंस ओपन है। ज्यादा जानकारी के लिए स्कूल विजिट करें। ಮಾನ್ಯ ಗೌರವಾನ್ವಿತ ಕ್ಯಾಬಿನೆಟ್ ಇಂದ ತೆಗೆದು ಹಾಕಿದಂತ ರಾಜಣ್ಣ ಅವರಿಗೆ ಬಹಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನ ಮನೆ ಕಳ್ಸೋಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರೋ ಗೊತ್ತಿಲ್ಲ, ಅವ್ರನ್ನ गेट पास ಕೊಟ್ಟಿದ್ದಾರೆ. ಎಲ್ಲ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿಕೆ ಅವರು ಒಡಿಮಗ ಬಿಡಬೇಡ ಅಂತ ಹೇಳಿ ಡಿಕೆ ಕಡೆಯವರು ಯಾರ್ಯಾರು ಇದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ गेट पास. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ गेट पास. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. गेट पास. ಅದಕ್ಕೂ ಸೂತ್ರ ಎಣದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿಕೆ ಸಿಎಂ ಆಗೋತಾರ ಅಷ್ಟೇ. ನೋಡಿ, ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ. ಡಿಕೆ ಅವರು ದೊಡ್ಡ ಹುಲಿಗಳು ನಡೀತಾ ಇದ್ದಾರೆ. ರಾಜಣ್ಣ ಏನ್ ಸಣ್ಣವರ, ಜಮೀರ್ ಏನ್ ಸಣ್ಣವರ, ಜಬ್ಬಾರ ಏನ್ ಸಣ್ಣವರ, ಗೋವಿಂದರಾಜ ಏನ್ ಸಣ್ಣವರ? ಅವ್ರು ದೊಡ್ಡ ಹೊಡಿತಾವ್ರೆ. ಇವ್ರು ಸಣ್ಣ ಇಲಿ ಕಮಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರ ಅಷ್ಟೇ. ಒಟ್ಟಾರೆ ಕಾಂಗ್ರೆಸ್ ಒಂದ್ ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂತ ಪಾರ್ಟಿ ಆಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ.